ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆಗೆ ಎದುರಾಯ್ತಾ ಮತ್ತೊಂದು ಸಂಕಷ್ಟ. ಈಗಾಗಲೇ ಗುತ್ತಿಗೆದಾರ ಅಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಗುತ್ತಿಗೆದಾರ ಟೆಂಡರ್ ಕೇಸಲ್ಲೇ ಹಿಂಗಾಗಿದ್ದು ಅಂತಲೂ ಹೇಳ್ತಿದ್ದಾರೆ. ಅದು ಕ್ಲಾರಿಫೈ ಆಗಬೇಕು ಈಗ ತನಿಖೆಯಲ್ಲಿ. ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವರ ರಾಜೀನಾಮೆಗೆ ಬಿಜೆಪಿ ಮುಗಿಬಿದ್ದಿರೋ ಹೊತ್ತಲ್ಲಿ ಇನ್ನೊಬ್ಬ ಆಪ್ತ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಮೇಲೆ FIR ದಾಖಲಾಗಿದೆ. ಈಗ ಏನಿದು ಕೇಸು? ಹಾಗಾದರೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡೋ ತನಕ ಯಾಕೆ ಈತನ ಮೇಲೆ FIR ಆಗಿರಲಿಲ್ಲ? ಇದು ಈಗ ಗಮನ ಸೆಳೆತಿರುವಂಥ ವಿಚಾರ. ಮತ್ತು ಮೃತ ಸಚಿನ್ ಕುಟುಂಬಸ್ಥರು ಈಗ ಈ ಕೇಸ್ನಲ್ಲಿ ಏನಾಗ್ತಿದೆ ಅಸಲಿಗೆ ಅನ್ನೋದನ್ನು ತೆರೆದಿಟ್ಟಿದ್ದಾರೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಬ್ಬ ಆಪ್ತನ ಮೇಲೆ FIR ಆಗಿದೆ. ಈ ರಾಜು ಕಪನೂರ ವಿರುದ್ಧ ಇದೆಲ್ಲ ಕೇಸ್ ನಡೀತಿರೋದಲ್ವಾ. ಪ್ರಿಯಾಂಕ್ ಖರ್ಗೆ ಈ ಥರನ ಆಪ್ತ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಬಟ್ ಇದೆಲ್ಲ ಆಗಿರೋದಕ್ಕೆ ಸಾಕ್ಷಿ ಏನು? ನನ್ನ ಹೆಸರು ಇದೆಯಾ ಅದರಲ್ಲಿ ಅಂತ ಅವ್ರು ಕೇಳ್ತಿರೋದು. ಡೆತ್ ನೋಟಲ್ಲಿ ಹೆಸರಿಲ್ಲದೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ. ಈಗ ಇನ್ನೊಬ್ಬ ಆಪ್ತನ ಮೇಲೆ FIR ಆಗಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜೀವ್ ಜಾನೆ ಸೇರಿದಂತೆ 3 ಜನರ ಮೇಲೆ FIR ಆಗಿರೋದು. RTI ಕಾರ್ಯಕರ್ತನ ಕೊಲೆ ಯತ್ನ ಕೇಸ್ ದಾಖಲಾಗಿತ್ತು. ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ FIR ಈಗ ದಾಖಲಾಗಿದೆ. ಯಾಕೆ ಇಷ್ಟು ದಿನ ದಾಖಲಾಗಿರಲಿಲ್ಲ? ಯಾವತ್ತೋ ಆಗಿದ್ದ ಕೇಸ್ ಇದು, ಅಂದರೆ ಕೊಟ್ಟಿದ್ದ ಕೇಸು, ಬಟ್ ತಗೊಂಡಿರಲಿಲ್ಲ ಅನ್ನೋದು ಆರೋಪ. ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ರಾಜೀವ್ ಜಾನೆ, ಸಂಜಯ್ ಪಾಟೀಲ್ ಸೇರಿ 3 ಜನರ ವಿರುದ್ಧ ಕೊಲೆಗೆ ಸಂಚು ಪ್ರಕರಣ ಈಗ ದಾಖಲಾಗಿದೆ. RTI ಕಾರ್ಯಕರ್ತನನ್ನು ಕಾರ್ ನಿಲ್ಲಿಸಿ 2024 ನವೆಂಬರ್ ತಿಂಗಳಲ್ಲಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡಲಾಗಿತ್ತಂತೆ, ಕಾರ್ ಅಡ್ಡ ಹಾಕಿ. ಕೊಲೆ ಯತ್ನ ಮಾಡಿದ್ದಲ್ಲದೆ ಆ RTI ಕಾರ್ಯಕರ್ತನ ಮೇಲೇ ಅಟ್ರಾಸಿಟಿ ಕೇಸನ್ನು ಹಾಕಿದ್ರಂತೆ. RTI ಕಾರ್ಯಕರ್ತ ಸಿದ್ದರಾಮಯ್ಯ ಹಿರೇಮಠ್ ದಾಖಲೆ ನೀಡಿ ಅವರೇ ನನ್ನ ಮೇಲೆ ಕೊಲೆ ಯತ್ನ ಮಾಡಿದ್ದಾರೆ ಅಂತ ಕೇಸನ್ನು ಕೊಟ್ಟಿದ್ರು. ಒಂದಿಷ್ಟು ದಾಖಲೆಯನ್ನು ಸಬ್ಮಿಟ್ ಮಾಡಿದ್ರು ಅವರು. ಆದರೆ ಅದಕ್ಕೆ ರೆಸ್ಪಾನ್ಸೇ ಸಿಕ್ಕಿರಲಿಲ್ಲ. ಕೊಲೆ ಸಂಚು ಮತ್ತು ಕೊಲೆ ಯತ್ನ ಅರ್ಜಿ ಕೊಟ್ಟರು, ಪ್ರಕರಣವನ್ನು ಪೊಲೀಸರು ಮಾಡಿಕೊಂಡೇ ಇರಲಿಲ್ಲ. ಕೊನೆಗೆ RTI ಕಾರ್ಯಕರ್ತ ಹಿರೇಮಠ್ ಕೋರ್ಟ್ ಮೊರೆ ಹೋಗಿದ್ರು, ಹೈಕೋರ್ಟ್ಗೆ ಹೋಗಿದ್ರು. ನ್ಯಾಯಾಲಯದ ನಿರ್ದೇಶನದಂತೆ ಈಗ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಪಾಪಣ್ಣ BJPಯವರು ಮೊದಲೇ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರದ್ದೇ ರಿಪಬ್ಲಿಕ್ ಅಂತ ವಾಗ್ದಾಳಿ ನಡೆಸ್ತಿರೋ ಹೊತ್ತಲ್ಲಿ, BJPಯವ್ರ ಮೇಲೆ ಹೋರಾಟ ಮಾಡಿದವ್ರ ಮೇಲೆಲ್ಲ ಕೇಸ್ ಹಾಕ್ಸಿದ್ದಾರೆ ಅಂತ ಮುಗಿಬಿದ್ದಿರೋ ಹೊತ್ತಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಆಪ್ತನ ಮೇಲೆ ಇಷ್ಟೆಲ್ಲ ವಿಚಾರಗಳನ್ನು ದಾಖಲೆ ಕೊಟ್ಟರೂ ಕೂಡ FIR ಆಗಿರಲಿಲ್ಲ. ಹೇಗೆ ಅನ್ನೋದು ಅಸ್ತ್ರವಾಗ್ತಿದೆ. ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಆದೇಶವನ್ನು ಕೊಡೋ ತನಕ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಮೇಲೆ ಹೇಗೆ FIR ಆಗಿರಲಿಲ್ಲ ಅನ್ನೋದು ಈಗ ಮತ್ತೊಂದು ಪ್ರಶ್ನೆಯಾಗಿ BJPಗೆ ಅಸ್ತ್ರವಾಗಿರೋದು. ಇನ್ನು ಸಚಿನ್ ಕುಟುಂಬಸ್ಥರು ಬಹಳ ಬೇಸರ ಮಾಡ್ಕೊಂಡಿದ್ದಾರೆ. ಈ ಕೇಸಲ್ಲಿ CID ತನಿಖೆ ಅಂತ ಸರ್ಕಾರ CBI ಕಡೆ ತಿರುಗೂ ನೋಡ್ತಾ ಇಲ್ಲ. ಆದರೆ ಸಚಿನ್ನೇ ಇಲ್ಲಿ ತಪ್ಪಿತಸ್ಥ ಅಂತ ಮಾಡೋದಕ್ಕೆ ಪೊಲೀಸರು ಹೊರಟಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಿರೋದು. ಸಚಿನ್ ಹಿಂಗೆ ಮಾಡ್ದ ಅಂತ ಹೇಳ್ತಿದ್ದಾರೆ. ಬಿಟ್ಟರೆ ಡೆತ್ ನೋಟಲ್ಲಿರುವಂಥ ಬೇರೆ ಹೆಸರುಗಳು, ರಾಜು ಕಪನೂರ ಬಿಟ್ಟು ಬೇರೆ ಬೇರೆ ಹೆಸರುಗಳನ್ನು ಬರೆದಿದ್ದಾನೆ ತನ್ನ ಸಹೋದರ. ಆದರೆ ಅದು ಯಾವುದೂ ಕೂಡ ಎಲ್ಲೂ ಹೊರಗಡೆ ಬರ್ತಿಲ್ಲ ಸರಿಯಾಗಿ. ಫೋಟೋ ಆಗಲಿ ಅವರ ಡೀಟೇಲ್ಸ್ ಆಗಲಿ ಹೊರಗಡೆ ಬಿಡ್ತಾ ಇಲ್ಲ ಪೊಲೀಸರು ಅಂತ ಆರೋಪಿಸ್ತಿದ್ದಾರೆ. CID ತನಿಖೆ ಅಂದ್ರ ಇನ್ನೂ ಬರೀ ನಮ್ ತಮ್ಮನ ಬಗ್ಗೆನೆ ತನಿಖೆ ನಡೆದದ ಅನ್ಸ್ತದ್ರಿ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ ಬಗ್ಗೆ ಫೋಟೋ ಸಮೇತ ಟಿವಿದಾಗ ಬಂದಿ ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ರಿ. ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರ್ರಿ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ ಮಾಡ್ಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನ ಅಪರಾಧಿ ನಮ್ ತಮ್ಮನೇ ಇದ್ದಾನಂತ ಏನ ಆ ತರ ಸುಸೈಡ್ ಮಾಡ್ಕೊಂಡ್ರ ಅಂದಂಗ್ ಟ್ರೀಟ್ ಮಾಡ್ಲತ್ತಾರ್ರಿ ಅವರೆಲ್ಲ. ಅದೇ CID ಬರ್ತಾ ಇದೆ ಅಂತ ಬೆಳಗ್ಗೆಯಿಂದ ಕಾಲ್ ಬರ್ಲತ್ತಿದೆ ಅಷ್ಟು ಮಾತ್ರ ಸರ್. ಇನ್ನೂ ತಕ್ಕ ಅವ್ರದ್ದೇನು ಬಂದಿಲ್ಲ. ಏನ್ ತನಿಖೆ ಬೆಳಗ್ಗೆ ಮಾತ್ರ SP ಸರ್ ಏನೋ ಅಣ್ಣಾಗ CID ಇಂದ ನ್ಯಾಯ ಸಿಗಲ್ಲ ಅಂತಿದ್ರಿ ಸರ್. ಈಗ ತನಿಖೆರ ನೋಡ್ಕೋತೀವ್ರಿ ಸರ್ ಇವ್ರದ್ದು ಏನದ ಅಂತ. ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಮುಂದ್ CBI ಕಂಪಲ್ಸರಿ ಹೋಗೋರೇ ಇದೀವಿ ಸರ್. ನಮ್ಗ್ ನ್ಯಾಯ ಸಿಗೋ ತಕ್ಕ ನಾವ್ ಬಿಡಂಗಿಲ್ಲ ರೀ. ನಿನ್ನೆ ಪ್ರೆಸ್ ಮೀಟ್ ದಾಗೆ ಹೇಳಿನಲ್ರಿ, ನಮಗ್ ಕರೆಕ್ಟ್ ಆಗಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದ್ ಹೋಗೋದ್ ಖಚಿತ ಸರ್. ಕೇಳ್ತೀವ್ರಿ, ಅವ್ರದನ್ನು ಎಕ್ಸ್ಪ್ರೆಷನ್ ನೋಡ್ತೀವ್ರಿ, ಯಾವ ತರ ಕೊಡ್ತಾರ, ಯಾವ ತರ ಟ್ರೀಟ್ ಮಾಡ್ತಾರ ನಮಗ್ ನೋಡಿ ಮುಂದ್ ಹೋಗ್ತೀವಿ ಸರ್. ಕಂಪಲ್ಸರಿ ಮೋದಿಗೆಲ್ಲ ಪತ್ರ ಬರೀತೀವ್ರಿ ಸರ್. ಕಂಪಲ್ಸರಿ ಇವ್ರದ್ದೇನ್ ಕರೆಕ್ಟ್ ರಿಸಲ್ಟ್ ಸಿಗ್ಲಿಲ್ಲ ಅಂತ ತಿಳ್ಕೊರ್ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರೀತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ನಾಳೆ ಕಲಬುರಗಿಯಲ್ಲಿ BJPದವರು ಮನಿ ಮುತಿ ಆಗ್ತಿದಾರೆ, ಅದ್ರ ಬಗ್ಗೆ ನಮಗ್ ಇಲ್ಲ ಸರ್, ಅದು ಗೊತ್ತಿಲ್ಲ ಸರ್. ನಮಗೋಸ್ಕರ ಅವ್ರು ಹೋರಾಟ ಮಾಡತ್ತು ಧನ್ಯವಾದ ರೀ ಸರ್. ಅದ್ರ ಬಗ್ಗೆ ನನಗೂ
ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್. 20,000 ಜನ ಸೇರತ್ತ ಅಂತ. ಇವತ್ತಿಗೆ ನಮ್ದು 9ನೇ ದಿನ ನಮ್ಮ ತಮ್ಮಂದು ದಿನ ಮಾಡೀವಿ ಸರ್. ಇನ್ನು ತಕ್ಕ ಒಂದು ಕೂಡ ಅವ್ರು ಆರೋಪಿಗಳು ಎಲ್ಲಿ ಬಚ್ಚಿಟ್ಕೊಂಡ್ರ ಲಾಸ್ಟ್ ಲೊಕೇಶನ್ ಎಲ್ಲಿ ಇನ್ನೂ ತಕ್ಕ ಅವ್ರು ಹೇಳಿಲ್ಲ. ನಮ್ಮ ತಮ್ಮಂದೇ ಡೀಟೇಲ್ಸ್ ತೆಗಿಲತ್ತಾರ ಹೊರತು ಅವ್ರದ್ದು ಹೆಸರು ಸಮೇತ ತೆಗಿಲತ್ತೀರಿ. ನೋಡಿರಲ್ರಿ ನೀವು ಎಲ್ಲಾದ್ರೂ ತೆಗ್ದಾರೇನ್ರಿ? ನೋಡಿರಿ ಹೆಸರು ತೆಗ್ದಾರ ಅಥವಾ ಫೋಟೋ ತೆಗ್ದಾರ? ನಥಿಂಗ್ ರೀ. ಬರೀ ನಮ್ಮ ತಮ್ಮಂದೇ ಡೀಟೇಲ್ಸ್ ಎಲ್ಲ ಹೊರಗೆ ತೆಗಿಲ್ ಬಿಡ್ರಿ ಸರ್. ನ್ಯಾಯಕ್ಕೋಸ್ಕರ ನಾವು ಕಡೆತನ ಹೋರಾಡ್ತೀವಿ ಸರ್. ಈಗೇನೋ ಹೊಸದಾಗಿ ಬರ್ತಿದೆ ಫೋರ್ಜರಿ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ನಿನ್ನೆ ಕಾಂಟ್ರಾಕ್ಟರ್ ಅಲ್ಲ ಅಂದ್ರಿ ಸರ್. ಇವತ್ತಿದು ಏನೆಲ್ಲ ತೆಗಿತಾರ ತೆಗಿಲಿ ಬಿಡ್ರಿ ಸರ್. ನಾಳೆ ನ್ಯಾಯಕ್ಕೋಸ್ಕರ ಓಡಾಡ್ತೀವಿ. ಹಾಗಾಗಿ CBI ಕೊಡ್ಲೇಬೇಕು ಅಂತ ಒತ್ತಾಯಿಸ್ತಿರೋದು ಅವ್ರು ಬಂದ್ರು ಇವ್ರು ಬಂದ್ರು ಸಮಾಧಾನ ಮಾಡಿ ದುಡ್ಡು ಕೊಡೋಕೆ ಬಂದ್ರೆ ನಮಗೆ ಬೇಕಾಗಿಲ್ಲ, ಈ ಕೇಸಲ್ಲಿ ನ್ಯಾಯ ಕೊಡಿಸಿ ಅಂತ ಅವರ ಕುಟುಂಬಸ್ಥರು ಕೇಳಿಕೊಳ್ತಾ ಇದ್ದಾರೆ. ಮತ್ತು BJP ಅವರು ಪ್ರಿಯಾಂಕ್ ಖರ್ಗೆ ಹೆಸರು 3-4 ಸಲ ಪ್ರಸ್ತಾಪ ಆಗಿದೆ. ಡೆತ್ ನೋಟಲ್ಲಿ ಯಾಕಿಲ್ಲ ಅಂತ ಕೇಳ್ತಿರೋದು. ನೇರವಾಗಿ ಪ್ರಿಯಾಂಕ್ ಖರ್ಗೆ ನನ್ನ ಸಾವಿಗೆ ಕಾರಣ ಅಂತ ಬರೀದೇ ಇದ್ರು ಪ್ರಿಯಾಂಕ್ ಖರ್ಗೆ ಹೆಸರು ಪ್ರಸ್ತಾಪ ಆಗಿದೆ ಮತ್ತು ಅವರ PA ಹೆಸರೇ ಅಲ್ಲಿರೋದು ಇದಕ್ಕೆ ಕಾರಣ ಅಂತ. ಹಾಗಾಗಿ ರಾಜೀನಾಮೆ ಕೊಡಲೇಬೇಕು ಅಂತ BJP ಒತ್ತಾಯಿಸ್ತಿರೋದು. ಬಟ್ಟೆ ಹರ್ಕೊಂಡ್ರು ಕೊಡಲ್ಲ ಅಂತ ಕಾಂಗ್ರೆಸ್ ಕೌಂಟರ್ ಕೊಡ್ತಿರೋದು. ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿರೋದು. ಈ ಹೊತ್ತಲ್ಲಿ ಈಗ ಇನ್ನೊಬ್ಬ ಆಪ್ತನ ಮೇಲೆ FIR ಮತ್ತು ಸಚಿನ್ ಕುಟುಂಬ ಪ್ರಧಾನಿ ಮೋದಿ ಅವರಿಗೆ ಗೃಹ ಸಚಿವರಿಗೆ ಎಲ್ಲ ಈ ಕೇಸ್ CBI ಕೊಡಬೇಕು ಅಂತ ಮೊರೆ ಹೋಗಿದ್ದು ಪತ್ರ ಬರೆದು ಈಗ ನ್ಯಾಯ ಕೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.